ಈಗ ಎಲ್ಲ ಚಲೋ ಆಗಿತ್ತು ನೋಡುವ ಗಿರ್ಜಾ ಇಷ್ಟೆಲ್ಲ ಅಡಿಗೆ ತಂದಿರಿ. ಕುಸ್ಮಾನ್ ಅವ್ರ ಊರಾಗಿನ ಜಾತ್ರೆ ಐತಂತ ಅಷ್ಟು ಹುಡುಗರು ಕರ್ಕೊಂಡು ಆಯ್ತು ಊರಿಗೆ ಹೋಗಿ ಆಡುವ 2 ದಿನ ಆಯ್ತು ನೋಡು. ನೀವು ಬರೋ ಮುಂದೆ ಒಂದು ಫೋನರ್ ಹಚ್ಚಿದ್ರೆ ನನಗೂ ಗೊತ್ತಾಕಿತ್ತು. ನೀವು ಗೊತ್ತಾಗಲಿಲ್ಲ ನೀವು ಬರೋದು ಪಾಪಕ್ಕೆ 2 ದಿನ ಆಯ್ತು ನೋಡು ಊರಿಗೆ ಹೋಗಿ. ಪಾಪ ಇಷ್ಟೆಲ್ಲ ಬುತ್ತಿ ತಂದಿರಿ ಬೆಟ್ಟ ಆಗಲಿಲ್ಲ ನೋಡು. ಅವ್ವ ನೀನು ಪುಟ್ಟಿನ ಮತ್ತು ಇವ್ರಷ್ಟು ಬೆಟ್ ಮಾಡಿಸ್ತೀನಿ ಅಂದೆ ಯಾರೂ ಇಲ್ಲ ನಾನು ಆಟ ಆಡೋಕೆ ನನ್ನ ಜೊತೆ. ಊರಿಗೆ ಹೋಗ್ಯಾರಪ್ಪ ಮಂಜು ಅವ್ರು. ನೀ ಬರೋದು ನಮಗೂ ಗೊತ್ತಾಗಿಲ್ಪ. ಇರು ನೀನು ಬರ್ತಾರ ಅವರು ನಾಳೆ ನಾಡ್ದು ಹಿಂಗೆ ಬರ್ತಾರ. ಇರು ನೀನು ಏನು ಇರ್ತೀಯ? ಅಲ್ಲ ಅಮ್ಮ ನಾವಲ್ಲ ಇರಂಗಿಲ್ಲ. ಮಂಜು ಹೊರಗೆ ಆಟ ಆಡ್ಕೊ ಹೋಗಲ್ಲೇ ಬಾಗಲ್ದಾಗ ಆಟ ಆಡ. ನಾವಿಲ್ಲೇ ಮಾತಾಡ್ಕೊತ ಕುಂತಿರ್ತೀವಿ. ಏನು ಹೋಗೋಣಂತ ಊರಿಗೆ ಇನ್ನೊಂದು ಕುಂತು ಹೋಗೋಣಂತ. ಹೊರಗೆ ಆಟ ಆಡು ಹೋಗಪ್ಪ ಅಲ್ಲಿ ಅಂಗಳದಾಗ ಎಲ್ಲಿ ಹೋಗ್ಬೇಡ. ಮನೆ ಮುಂದೆ ಆಟ ಆಡಿ ಹೋಗು. ಅಲ್ಲೇ ಪುಟ್ಟಿರೋದು ಸಾಯಂಕಾಲ ಐತೆ ನೋಡ್ಯಪ್ಪ ಆಡು ಮನೆ ಬಾಕಲ್ದಾಗ ಐತೆ ನೋಡು. ಆಡು ಹೋಗಲ್ಲೇ ಚವನ್ಯಾಗ. ಚವನಿ ಅಂತಲೇ ಇಟ್ಟತ್ ನೋಡಿ ಕೆಳಗೆ ಇಳಿಸ್ಕೊ ಸಾಂದ್ ಐತೆ ನೋಡು. ಹ್ಞೂ ರೀ ಯಾರು ಬೆಟ್ಟ ಅಲ್ಲಿ ನೋಡು. ಕುಸ್ಮಾನು ಮನೆ ಬಂದಾಗೂ ಬೆಟ್ಟ ಇರಲಿಲ್ಲ. ಇವತ್ತರ ಬೆಟ್ಟ ಹಾಕ ಬಿಡ ಹಂಗಾರ ಅಂತಂದು ನಾವು ಹಿಂಗೆ ಅನ್ಕೊಂಡು ಬಂದೀವಿ ರೀ. ನಾವು ಫೋನ್ ಹಚ್ಬೇಕಿತ್ತ ಹಂಗೆ ಇರ್ತಾರೆ ಬಿಡ ಹಂಗಾರ ಎಲ್ಲರೂ. ಮತ್ತೆ ಎಲ್ಲಿ ಹಚ್ಚೋದು ಬಿಡ ಅಂತ ಹಿಂಗೆ ಅನ್ಕೊಂಡು ನಾವು ಬಂದೀವಿ ರೀ. ಬೆಟ್ಟ ಅಲ್ಲಿ ನೋಡ್ರಿ ಹಾಳಾಳ ಆತು. ಸರೋಜಿನ ಗಂಡನ ಈಕೆ ನಮ್ಮ ಹೆಣ್ಮಗಳು ಊರಾಗ ಏನ ಕಡ್ಲಿದೇನ ಇದು ಇತ್ತಲ್ಲ ಅದು ಏನೋ ಅದ್ರದ ಸಂಬಂಧ ಹೊಲದ ಕೆಲಸ ಇತ್ತು ಬಾ ಅಂತಂದ್ರೆ ಅವನು ಹೋಗಿ 2 ದಿನ ಆಯ್ತು ನೋಡು ಅಲ್ಲಿ ಹೋಗ್ಯಾನ ಅವ್ರ ಅಕ್ಕನ ಊರಿಗೆ. ಹಾಗಾಗಿ ಯಾರು ಬೆಟ್ಟ ಅಲ್ಲಿ ನೋಡು. ಹ್ಞೂ ರೀ ಅತ್ಯಾರ ಯಾರು ಬೆಟ್ಟ ಅಲ್ಲಿಲ್ಲ. ಹಂಗೆ ನಾವು ಅದಕ್ಕೆ ಮತ್ತೆ ಬೆಟ್ಟ ಆಗಿ ಮತ್ತೆ ಇನ್ನೂ ಬಂದು ತಿಂಗಳ ಮೇಲಾಗಿತ್ತು. ಅದಕ್ಕೆ ಹೇಳಿ ಬಿಟ್ಟು ಹೋದ್ರೆ ಆತತ್ ಬಂದೀವಿ ರೀ. ಏನೋ ತಪ್ಪು ಮಾಡಿದ್ರು ಮತ್ತು ಹಿರಿಯರಾಗಿ ನೀವು ಹೊಟ್ಟಾಗದು ಹಾಕೋಬೇಕ್ರಿ. ಇನ್ನು ಏನು ಮತ್ತು ತಿಳಿದ ಏನೋ ಬಂದ ಹಂಗೆ ಏನು ನೀವು ಮನ್ಸಾಗ ಇಟ್ಕೋಕೆ ಹೋಗ್ಬೇಡ್ರಿ. ಇದೊಂದ್ಸಲ ಕ್ಷಮಿಸ್ರಿ ಆಕಿನ್ನ ಹಂಗೆ ಬಿಟ್ಟು ಹೇಳಿ ಹೋದ್ರೆ ಆತಂತ ಬಂದೀವ್ರಿ ಅತ್ಯಾರ. ಒಟ್ಟು ನಕ್ಕೋತ ನೀವು ಇದನ್ನು ಮಾಡಿರಿ ಹೇಳ್ರಿ ಮಾವರಿಗೂ. ಇದ್ರೆಲ್ಲ ಬೆಟ್ಟ ಬೇಷಾಕಿತ್ತು ಮತ್ತು ಅವ್ರಿಗೆ ಕೊಡ್ಸಿಟ್ಟು ಬಂದತ್ ಅಂತಂದ್ರಿ ಮೊನ್ನೆ. ಸಿಟ್ಟಿನ ಕೈಯಾಗ ಬುದ್ಧಿ ಕೊಟ್ಟು ಬಂದುಬಿಟ್ಟಾಳ್ರಿ. ಏನು ಮಾಡೋದ್ರಿ ಚಿಗವರ ನೀವ ನೋಡ್ರಿ. ಹಿರಿಯರ ಅದಿರಿ ಮನ್ಯಾಗ ನೀವು ಮುಂದೆ ಹಾಕೊಂಡು ಹೋಗ್ಬೇಕ್ರಿ. ಇನ್ನು ಹೇಳ್ರಿ ಸರೋಜರ ಮನೆಯಾರಿಗೂ ಮತ್ತು ಸಿಟ್ಟಾಗ್ಯಾರಂತ ಮೊನ್ನೆ ಅಂದ್ರಿ. ಹಂಗೆ ನಾವು ಹೆದರ್ಕೊತ ಬಂದಿವ್ರಿ ಏನಂತಾರೆ ಅಂತೇಳಿ. ನೋಡ್ರಿ ನೀವು ಹೇಳ್ಕೊಂಡು ಮುಂದೆ ಹಾಕೊಂಡು ನೀವು ಹೋಗ್ಬೇಕು ನೋಡ್ರಿ ಚಿಗವರ. ನೋಡ್ವಾ ಗಿರಿಜಾ ನೀನು ಹೊರತು ಏನೈತಿ ಈಗ ನೋಡು. ನೀನು ತಾಯಿ ಸ್ಥಾನದಾಗ ಅದೀವ. ಏನು ಈಗ ಏನು ಬಂದು ತಾಯಿನ ಮಾತಾಡ್ಬೇಕಂತ ಏನಿಲ್ಲ. ತಾಯಿಕಿನ ಹೆಚ್ಚು ನೀವು ಆಕೆ ನಡ್ಕೋತೀರಿ. ನೀವು ಹಂಗೆ ಮನಸ್ಸಲ್ಲೇ ಒಳ್ಳೆ ರೀತಿದಕ್ಕಲ್ಲ ಆಕೆ ಮತ್ತು ಅಷ್ಟು ಊರಿಗೆ ಬಂದು ಕುಂತ್ರು ಮತ್ತು ಹೇಳಿ ಬಂದುಬಿಟ್ರೆ ಆತಂತ ಮತ್ತು ಇಷ್ಟೆಲ್ಲ ಬುತ್ತಿ ತಂದು ಬೆಟ್ಟಾಗಿ ಹೋದ್ರೆ ತಂದು ಬಂದಿರುವ ಹಂಗೇನಿಲ್ಲ. ಆಕೆಗೆ ನೀವು ತಿಳುವಳಿಕೆ ಹೇಳ್ರಿ. ನಾವು ಹೇಳೋದೆಲ್ಲ ಮುಗೀತು. ಕೆಲಸ ಮಾಡ್ಕೊಳಕ್ಕೆ ಬೇಸರ ಕೆಲಸ ಅದು ಮಾಡೋಕೆ ಬೇಸರ ಮಾಡ್ತಾಳೆ. ಮತ್ತು ಆಕಿನಿಗೆ ಏಟಂತ ನಾನು ಮಾಡಲಿ ಅಂತ ಆಕೆಂತಾಳೆ. ಮತ್ತು ಹೆಂಗೆ ಹಿಂಗಾದ್ರೆ ಅಂತ ತಪ್ಪಾಗೈತ್ರಿ ಅತ್ಯಾರ. ನಾನು ಸಾಧಿಸಿಬಿಟ್ಟೇರಿ. ಯಾರ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನೀವು ಎದಕ್ಕೆ ಹೇಳ್ತೀರಿ ನಾನು ಒಳ್ಳೇದಕ್ಕೆ ಹೇಳ್ತೀರ ಅನ್ನೋದು ನನ್ನ ತಲೆ ಬರಲಿಲ್ಲ. ತಪ್ಪು ಮಾಡಿದ್ದೀರಿ ಅತ್ಯಾರ. ನಾನು ಇಷ್ಟೆಲ್ಲ ನಿಮ್ದು ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ಇನ್ನೊಮ್ಮೆ ಹಿಂಗೆ ಮಾಡಲ್ರಿ ಅತ್ಯಾರ. ನೀವು ಚಂದ ನೀವು ಹೆಂಗೆ ಹೇಳ್ತೀರ ಹಂಗೆ ನಾ ಕೇಳ್ಕೊಂಡು ಹೋಗ್ತೀನಿ ರೀ ಅತ್ಯಾರ. ಇದೊಂಥರ ಕ್ಷಮಿಸ್ರಿ ನನ್ನ ತಪ್ಪಾಗೈತ್ರಿ. ಇರ್ಲಿ ಬಿಡುವ ಚಂದಾಗ ಹೊಂದ್ಕೊಂಡು ಹೋಗ್ರಿ. ನೀವು ಇಬ್ರು ಏನಾರು ಇಬ್ರು ಅದಿರಿ. ಆಕೆ ಒಂದೇನ ಬೇಸರದ ಬಿಟ್ಟ ನೀ ಮಾಡ್ಬೇಕು. ನೀ ಬೇಸರದಾಗ ಬಿಟ್ಟು ಕೆಲಸ ಬಿಟ್ಟು ಆಕೆ ಮಾಡ್ಬೇಕು. ಆಕೆನೂ ಅಂಥಕ್ಕೆಲ್ಲ ಇಂಥಕ್ಕೆಲ್ಲ ಕುಸ್ಮ ಹೌದಿಲ್ಲ. ಇಬ್ಬರು ನೆಗೆನೇರ ತಂಗಿ ಚಂದಂಗೆ ಹೊಂದ್ಕೊಂಡು ಹೋಗ್ಬೇಕು. ಏನು ಆಕೆ ಹಿರಿಯ ಸ್ಥಾನದಾಗ ಒಂದು ಏನಾರು ಹೇಳಿದ್ರೆ ನೀನು ಒಂದಿಟ್ಟು ಇದು ಮಾಡ್ಬೇಕು. ಹ್ಞೂ ಅಕ್ಕ ಹಂಗಕ್ಕ ಹಿಂಗಕ್ಕ ಅಂತ ಚಂದಾಗ ಮಾಡ್ಕೊಂಡು ಹೋಗ್ಬೇಕು. ಅಲ್ಲ ಎಲ್ಲ ಹೊಲ್ದಾಗ ನಿಮ್ನೇನು ದುಡ್ಸಾಕ ಹಚ್ಚೇವೆ ಏನು ಹೇಳ್ರಿ. ಏನರ ಮನ್ಯಾಗ ಒಂದು ಹಕ್ಕಡಿ ಕಳಸನ ಮಾಡ್ತಿದ್ರು ಮರ ಹಿಡಿಸಿ ಸ್ವಚ್ಛ ಮಾಡ್ಸಕ್ಕೆ ಹಚ್ಚೋಂಗಿಲ್ಲ. ಆಳಿಗೆ ಹಚ್ಚೇನ ಕೆಲಸ ಮಾಡ್ತೀನಿ ನಾನು ಸ್ವಸ್ಥರ ಆರಾಮಿರಲಿ ಬಿಡ ಅಂತೇಳಿ. ಮತ್ತು ನೀವು ಇಷ್ಟೆಲ್ಲ ನಾವು ಮಾಡಿದ್ರು ಮತ್ತು ನೀವು ಇನ್ನೂ ಮತ್ತು ಬೇರೆ ಹೋಗ್ಬೇಕನ್ನೋ ಆಲೋಚನೆ ಆಗಿದ್ರೆ ಏನು ಮಾಡ್ಲಿವಾಗಿರ್ತಾನೆ ಹೇಳಿ ನೀನು. ಹೌದ್ರಿ ಅತ್ಯಾರ ನಮಗೂ ಗೊತ್ತಾಕತ್ರಿ. ನೀವು ಏನು ಬಂಗಾರದಂಗೆ ನೋಡ್ಕೊಂಡಿರಿ ನಮ್ಮ ತಂಗಿ. ನಾವು ತವ್ರ ಮನ್ಯಾಗ ಹಂಗೆ ಇಟ್ಟಿದ್ದಿಲ್ಲ. ನೀವೇನು ಮನೆಗೆ ಎಲ್ಲದಕ್ಕೂ ಆಳದಾರ್ರಿ. ಈಕಿ ಹೊಂದ್ಕೊಂಡು ಹೋಗ್ಬೇಕಿತ್ತು. ಈಕಿದ ತಪ್ಪಾಗೈತ್ರಿ. ಏನ ನಮ್ಮ ಅವ್ನ ನಾವು ಮಾತಾಡ್ಬಾರ್ದ್ರಿ. ನಮ್ಮ ಅವ್ನ ಮಾತು ಕೇಳ್ಕೊಂಡು ಹಿಂಗೆ ಮಾಡಿದ್ಲು. ಹಿರಿಯ ಸ್ಥಾನದಾಗ ಅದಾಳ್ರಿ. ಏನು ರೀ ಬುದ್ಧಿ ಮಾತು ಅವ್ರು ಹೇಳ್ಬೇಕು. ನಾ ಏನು ಮುಚ್ಕೊಳ್ಳೋದಿಲ್ಲ ರೀ ನಮ್ಮ ಅವ್ವ ಅಂತೇಳಿ. ನೋಡ್ರಿ ನೀವು ಹೊಟ್ಟೆ ಹಾಕ್ಕೊಂಡು ಒಂಚೂರು ಮುಂದೆ ಹಾಕೊಂಡು ಹೋರಿ ಅತ್ಯಾರ. ಮತ್ತು ಬಿಟ್ಟು ಹೋಗಿರ್ತೀವಿ ರೀ ನಾವು. ಮತ್ತು ನಮ್ಗೆ ಗೊತ್ತ ಒಂದು ಜೀವ ಇತ್ತಾಗ ಒಂದು ಜೀವ ಆಗ್ಬಾರ್ದ್ರಿ ಅತ್ಯಾರ. ನೋಡ್ರಿ ನೀವು ಮತ್ತು ಹೇಳ್ಕೊಂಡು ಕೇಳ್ಕೊಂಡು ನೀವು ಹೋಗ್ರಿ ಮುಂದೆ ಹಾಕೊಂಡು ಮತ್ತೆ ಏನು ಮಾಡಿದ್ರಿ ಇನ್ನ. ಇಲ್ಲಿ ಬಿಡಪ್ಪ ಮಲ್ಲಪ್ಪ ಗಿರ್ಜ ಇಷ್ಟು ನೀವು ಬಂದು ಹೇಳಕತ್ತೀರಿ. ನಾವು ಹಿರಿಯ ಮನುಷ್ಯರ ಅದೇವಿ. ನಾವು ಏನಕ್ಕಿನ ಮ್ಯಾಗ ಏನು ಸಿಟ್ಟು ಸಾಸಿಲ್ಲ. ಹೋಗಿ ಕುಂತ್ಲಲ್ಲ ಆಕಿ 2 ಹುಡುಗರನ್ನ ಬಿಟ್ಟು. ಅಲ್ಲ ಅವ್ವ ಅವ್ವ ಅಂತ ಇದು ಮಾಡೋ ಹುಡುಗರು ಆಕೆ ಕುಸುಮ ಬೇಸಿ ಕಳಿಸ್ಬಿಡ್ರಿ ಅಂತ ಅನ್ನುವಾಕಿನ ಆಗಿದ್ಲಂದ್ರೆ ಮತ್ತು ಇದು ಹಾಕಿತ್ತಿಲ್ಲ. ಅದ್ರ ಸಂಬಂಧ ಹೇಳೋದು. ಯಾರು ಬಾಳೆ ಹಾಳಾಕತ್ತ ಹೋಗಿ ಕುಂತ್ರೆ ಹೌದಿನಿ ಇಲ್ಲ ತಮ್ಮದ ಬಾಳೆ ಹಾಳಾಗೋದಿಲ್ಲ ಹೇಳಿ ನೀನ ಕಿರ್ಚ. ಹೌದ್ರಿ ಚಿಗವರ ಹೌದ್ರಿ. ಮತ್ತು ನೀವು ಹಿರಿಯರಂತ ಮನ್ಯಾಗಿರ್ತೀರಿ ಮುಂದೆ ಹಾಕೊಂಡು ಎಲ್ಲ ಚಂದ ಹೊಂಟತ್ರಿ. ಮತ್ತು ಹಿಂಗೆ ಈಗ ಆಕೆ ಬಂದು ಊರಾಗ ಕುಂದ್ರತ್ಲನ ಮತ್ತು ಕೇಳ್ತಾರೆ ರೀ ಮಂದಿ ಹೋಗಿ ಭಾಳ ದಿನ ಆತ ಯಾಕೆ ನಂಗೆ ಆಕತ್ತೆ ಯಾರೇ ಅದು. ನಾವು ಹೇಳಿ ಎಲ್ಲ ಕರ್ಕೊಂಬಂದೇವ್ರಿ ಆಕಿನ್ನ. ಆಕಿನೋ ಇಲ್ಲ ಒಯ್ನಿ ನಿಂಗೇನು ಇದು ಮಾಡೋದಿಲ್ಲ ನಾನು ಹೊಂದ್ಕೊಂಡು ಹೋಗ್ತೀನಿ ಅಂತಂದಾಳ್ರಿ. ಇನ್ನೇನು ಬಂದ್ರೆ ನಾ ಗಂಡ ಮನ್ಯಾಗಿದ್ದ ನಕ್ಕೋತ ಅವ್ರಿಗೆ ಹೇಳೇ ಬರ್ತೇನವ ನಾನು ಚಂದ ನಾಗದನ್ನ ಇದ್ದು ಹೋಗ್ತೀನಿ ನಿಮ್ಮ ಮನ್ಯಾಗ ಬಂದಂತೆಲ್ಲ. ಆಕಿಗೂ ಆಕಿನದ್ದು ತಪ್ಪಿಂದ ಅರಿವು ಆಗೈತೆ ರೀ. ಚಿಕ್ಕವರ ನೀವು ಮುಂದೆ ಹಾಕೊಂಡು ಹೋಗ್ರಿ ಇನ್ನು. ನಾವು ಮಂದಿ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಜನ ಏನಂತ ನಮ್ಗೆ ಗೊತ್ತಿದ್ರೆ ಸಾಕಲ್ಲ. ಮಂದಿ 100 ಮಾತಾಡ್ತಾರೆ. ಅದೇ ನಮ್ಗೆ ಹತ್ತು ಬರೋದಿಲ್ಲ. ಈಗ ನಮ್ದು ಈಗ ಚಂದಾಗ ಒಂದು ಇದ್ರಾಗ ಹೊಂಟಿರ್ತೈತೆ ಈಗ
ಎಲ್ಲ ಕುಟುಂಬದ ಸಂತೋಷ ಆಗಲಿ ದುಃಖ ಆಗಲಿ ಎಲ್ಲ ಸಮ ಹಂಚ್ಕೊಂಡು ಹೋಗ್ಬೇಕಲ್ಲ. ಈಗ ನಂದ ನಡೀಲಿ ಅನ್ನಕ್ಕೆ ಬರೋದಿಲ್ಲ. ಈಗ ತುಂಬಿದ ಕುಟುಂಬದಾಗ ಹೌದನ್ನ ಅಂತ ಏನಿಲ್ಲ ಅಂತೀವ. ಲಕ್ಷ್ಮಿ ಅರೇ ಬಿದ್ವಲ್ಲ ಹಿಂದಿತ್ತಿಲ್ಲ ಒಗದಾಕ್ವ ಹೋಗಕ್ಕೆ ರತ್ನಾಕ್ ಸಾರದ ಮಾಡಕತ್ತಾಳ. ಒಣಾಕ್ಪ ಹೋಗುವ ಅವ್ನು ಹಿಂದಿಟ್ಟಿತ್ತು ನೋಡು. ಅವ್ವ ನಾ ಎಲ್ಲ ಹಿಂಡಿ ಒಣಾಕಿ ಬಂದು ನೋಡು ಅರ್ಧ ಅರಿ ಬ್ಯಾರಿದ್ವು ಈಗ. ಅತ್ತಿ ಲಕ್ಷ್ಮಿನ ಒಗದು ಹಿಂಡಿಟ್ಟು ಬಂದಿಲ್ಲ ನಾನು ಅದಕ್ಕೆ ಒಂದು ಟಮಾಟೆ ಹೆಚ್ಕೊಡ್ಬಾ ಅಂತಂದೆ ಸಾರು ಮಾಡಕ್ಕೆ. ಅದ್ರ ಸಂಬಂಧ ಬಂದಿದ್ಲಕ್ಕೆ ನಾ ಬೆಳ್ಳುಳ್ಳಿ ಸುಲ್ಯಾಕತ್ತಿದ್ದೆ ಶಿಪ್ಪಿನ ಹೆಚ್ಕೊಡಕಂತ ಬಂದ್ಲ ಆರಾಕ್ ಬಂದಿದ್ದಿಲ್ಲಕ್ಕೆ ಹಂಗೆ ಬಂದಿದ್ಲಕ್ಕೆ ನಾ ಒಗದು ಹಾಕಾಳ ತರಬಿನ. ನಂಗೆ ಹೆಂಗೆ ಗೊತ್ತವ ಇದು ನೀವು ಒಳಗಿದ್ದಿ ಆಕಿ ಹೊರಗಿದ್ಲಲ್ಲ ಹಂಗೆ ಏನಾರು ಕುಂತಿದ್ದ ಬಿಡ ಅಂತ ನಾ ಹಿಂಗೆ ಮಾಡಿದ್ನೆ. ಹೌದನು ಬೇಷ್ ಅದು ಬಿಡ ಹಂಗಾರ. ನೀ ಮಜ್ಜಿಗೆ ಕಡಿಲೇನ ಯಾವತ್ತದು ಭಾಳ ಆಯ್ತನ ಕಡಿಲೆ ನಾನೊಟ್ಟೆ ಬೇಡವಾ ಆತ ಕಮಲ ಆತ ಕೆನಿ ಕುಡಿಸಿಟ್ವ ಅಂತಂದ್ರೆ ಈಗ ಒಂದು ಎರಡು ಆಕಳ ಎರಡು ಎಮ್ಮೆ ಆಗ್ಯಾವ ಮತ್ತು ಅದ್ರದ್ದು ಬೇರೆ ಕಡಿಬೇಕಲ್ಲ. ನಿನ್ನೆ ಆಕಳದ್ದು ಕಡ್ದಿಟ್ಟಿದ್ದೆ ಇವತ್ತು ಎಮ್ಮಿದು ಕೆನಿ ಅದಿತ್ತು. ಅವರು ಈಕಿ ನಿಂಗಮ್ಮ ಅಲ್ಲಿ ಕೆಲ್ಸಕ್ಕೆ ಮೇಗಿನ ಮನ್ಯಾಗ ಅವ್ರೇನ ಬೆಣ್ಣೆ ಐತನ ಕೇಳ್ಬಾ ಸಾಯ್ತ್ರ ಮನ್ಯಾಗ ಅಂತ ಹೇಳ್ಕಸಿದ್ರಂತ ಅದಕ್ಕೆ ಕೊಟ್ರಾತಂತ ಕಡ್ಯಾಕತ್ತಿದ್ದು ನೋಡು. ಸಂಜೀವನ್ ಬಂದು ಇಸ್ಕೊಂಡು ಹೋಗಿನಂದಾರ ಅವ್ರು ಅದ್ರ ಸಂಬಂಧ ಕಡದಿಟ್ರಾತಂತ ಹೇಳಿ ಕಡ್ಯಾಕತ್ತಿದ್ವಿ. ಹೌದನ ವೈನಿ ಯವ್ವ ನಿಂಗಮ್ಮ ಸುಮ್ಮನೆ ಕುಂದ್ರದು ಬಿಡು. ಇಷ್ಟು ವಯಸ್ಸಾತು ಏನಂತಂದು ಒಂದು ಹೊಟ್ಟಿ ಜಗ್ ದುಡಿಬೇಕು ಬಿಡಾಕಿ. ಮನೆಗೆ ಬಂದಿರ್ತೈತಿ ನಾನೇ ಹೇಳ್ತೇನೆ ಅಳತತಿ ಪಾಪ ಏನು ಸಾಯ್ತ್ರಿ ನನ್ನ ಬಾಳೆ ಮಕ್ಳಿದ್ದು ಹಿಂಗಾತು ಯಾರು ಒಬ್ರು ನೋಡೋದಿಲ್ವಾ ಇರುತ್ತನಾರ ನನಗೆ ಬೇಡ ನನ್ನ ಮಟ್ಟಿಗೆ ಅಂತತಿ ಪಾಪ ಏನು ಮಾಡೋದು ಜೀವ ಮರ ಅಂತತಿ. ಏನು ಬಿಡ್ರಿ ತಾಯಿ ನೋಡ್ಲಾರ್ದಂಥ ಮಕ್ಳಿಗೂ ಎಲ್ಲಾರ ಬಂಗಾರದಂಗೆ ಐತದ ಪಾಪ. ಏನು ಸ್ವಸ್ತಾರನ ಹೌದನ್ನಂಗೆ ಇಟ್ಕೊಂಡಿದ್ಲು ಪಾಪ. ಹೊಲಕ್ಕೆ ಬಿಸಿಲು ಬಡಿಸಿದ್ಲಿಕ್ಕೆ ತಾನ ಹೊಕ್ಕಿತ್ತು ಹೊಲಕ್ಕೆ ಎಂತಾರದಾರ ವಯವ್ವ ಪಾಪ ಕೇಳಿ ಜೀವ ಮರ ಅಂತ್ರಿ. ಮಣ್ಣೇನ ಬಂದೇನಂತೇವೆ ಮಾತಾಡ್ಸಕ್ಕೆ ಬಂದಿಲ್ಲಲ್ಲ ಅಂತ ಅತ್ತು ಪಾಪ ನಂಗೆ ಜೀವ ಹಾಳಾಳ ಅನ್ನತ್ತವತ್ತು. ಉಪ್ಪು ನೋಡಿ ಹಾಕು ನಿಮ್ಮಪ್ಪರು ಭಾಳ ಮ್ಯಾಲೆ ಉಪ್ಪು ತಿನ್ನೋದಿಲ್ಲ ಅವ್ರು ನೋಡಿ ಹಾಕುವ ಕಡಿಮೆ ಅದನ್ನ ಮ್ಯಾಲೆ ಹಾಕೊಂಡು ತಿನ್ನಕ್ಕೆ ಬರ್ತೈತಿ ರತ್ನ. ಇಲ್ಲ ಅವೇ ಎಂತ ಚಲೋ ಆಗೈತೆ ಅತ್ತಿಗೆ ತೋರಿಸಿ ನೋಡಿ ಆಗಲ್ಲ ಎಂತ ಚಲೋ ಆಗೈತಂದ ಚಲೋ ಆಗಿದೆ ವೈನಿ ಮಸ್ತ್ ಆಗೈತೆ ಸಾರು ಏನು ಉಪ್ಪು ಮುಂದಾಗಿಲ್ಲ ಏನಿಲ್ಲ ಎಂತ ಚಲೋ ಆಗೈತಿ. ಮಧ್ಯಾಹ್ನಕ್ಕೆ ಬರ್ತಾನ ವೈನಿ ನಾನು ಊಟಕ್ಕೆ ನಲ್ಲೇ ಕೊಟ್ಟು ಕಳಿಸ್ಬೇಕು ಹೊಲಕ್ಕೆ. ಮುಂಜಾನೆ ಇದು ರೊಟ್ಟಿ ಮಾಡಿ ಕಟ್ತೀವಿ ಅಂದ್ರೆ ಬ್ಯಾಡ ಅಂದ್ರೆ ಮಧ್ಯಾಹ್ನ ಬರ್ತೇನೆ ಅಂದಾರೆ ಬಿಸಿ ರೊಟ್ಟಿ ಮಾಡಿದ್ರಂತ. ಅದಕ್ಕೆ ನಾನು ಮುಂಜಾನೆ ಬರೀ ಇಡ್ಲಿ ದೋಸೆ ಮ್ಯಾಗ ಕೈ ಬಿಟ್ಟಿದ್ದೆ. ಈ ರತ್ನ ಮಾಡ್ತೇನೆ ಅಂದ ರೊಟ್ಟಿ ಸಾರುನಾಗೈತೆ ಒಟ್ಟು ಬಿಸಿ ಅನ್ನ ಮಾಡಿ ಏನರ ಒಂಥರ ಪಲ್ಯ ಅದು ತಾಳಿಸ್ಬೇಕು ನೋಡ್ಬಾ. ಇನ್ನು ರೊಟ್ಟಿ ಅದು ಮಾಡ್ತೀನಿ ಹೇಳ್ರಿ ನೀವು ಮಜ್ಜಿಗೆ ಅದು ಕಡದು ತೆಗೆದು ಇಡ್ರಿ ಬೆನ್ನಿ ಅದನ್ನು ನಾನು ಉಳ್ಕಿದ ಕೆಲಸ ಮಾಡ್ತೀನಿ. ಬೇಡತ್ತಿ ಅವನು ಮಾಡೋದು ಬೇಡ ರೊಟ್ಟಿ ನೀವು ಮಾಡೋದು ಬೇಡ ನಾ ಎಲ್ಲ ಮಾಡ್ತೇನೆ. ಅವು ಮಜ್ಜಿಗೆ ಕಡಲ್ಲ ನೀವು ಹೋಗಿ ಆರಾಮ್ ಕುದ್ದರಿ ಮಾತಾಡ್ಕೊಂತ ಇಲ್ಲೇ ಲಕ್ಷ್ಮಿ ಇಲ್ಲೇ ಕುಂದ್ರಲಿ ಮಾತಾಡ್ಕೋತ ರೊಟ್ಟಿ ಅದು ಮಾಡಿ ತೆಗೆದು ಬಿಡ್ತೀನಿ. ಯಾರು ಬೇಡ ನಾ ಮಾಡ್ತೀನಿ ತಗೋ ರತ್ನಾಕ ನಾನು ಪಲ್ಯ ಏನಾರ ಮಾಡ್ಕೊಡ್ತೀನಿ ತಗೋ ನೀನು ರೊಟ್ಟಿ ಅದು ಮಾಡೆ ಇಲ್ಲ ನಾನು ರೊಟ್ಟಿ ಮಾಡ್ಕೊಡ್ತೀನಿ ನೀನು ಬೇಯಿಸ್ಕೊ ಮತ್ತು ನಾನು ದಪ್ಪ ಹಾಕೋ ನೋಡಿ ರೊಟ್ಟಿ ಮಾಡಲೆ ನಿಮ್ಮ ಮಾವಿಗೆ ಹೆಂಗೆ ಮಾಡ್ಕೊಡ್ತೀನಿ ನೋಡೋ ನೀನು ಸೊಸಿ ಮಾಡ್ಕೊಟ್ಟೆ ದಪ್ಪರ ಇರಲಿ ತೆಳ್ಳಗರ ಇರಲಿ ತಿಂತಾರ ಮಾವುಗಳು ಹೌದಿಲ್ಲ ಕಮಲ. ಹ್ಞೂ ರೀ ನಿನ್ನೆ ಆಷಾಢನ ನಮ್ಮ ಅನ್ನ ಅಯ್ಯೋ ಸೊಸಿ ಕೈಯಿಂದ ಯಾವಾಗ ರೊಟ್ಟಿ ತಿಂತೇವೆ ನಾವು ಅಂತೇಳಿ ಮಾಡ್ಕೊಡ್ತಾಳೆ ಇವತ್ತಕ್ಕೆ ಅವ್ರ ಮಾವು ಹಂಗಾರ ತಿನ್ನೋಲ್ಲ ನಾಲ್ಕು ದಪ್ಪನು ಮಾಡ್ತಾಳೆ ತಿನ್ನೋಲ್ರಕ್ಕ. ಎರಡು ರೊಟ್ಟಿ ತಿನ್ನುವಲ್ಲ ಒಂದು ರೊಟ್ಟಿ ತಿನ್ನಿಸಿ ಕುಂದ್ರಿಸ್ತಾಳೆ ಆಕಿ. ಎರಡು ರೊಟ್ಟಿ ತಿನ್ನಿಸ್ಲಿ ಒಂದು ರೊಟ್ಟಿ ಇರುತ್ತೆ ಒಟ್ಟು ಹೊಟ್ಟೆ ತುಂಬಿಸ್ತಾನಿಲ್ಲ ಅತ್ತಿ. ಹ್ಞೂ ಮಾಡ್ರಿ ನೀವು ನಿಮ್ಮದ ಇವತ್ತು ಅಡುಗೆ ನಿಮಗೆ ಏನು ಬೇಕದು ಮಾಡಿಕೊಡ್ರಿ ಎಲ್ಲ ಅಡುಗೆ ಆದ್ಮೇಲೆ ಕರೀರಿ ಬರ್ತೇವೆ ನಾವು ಊಟಕ್ಕೆ. ಜಾಸ್ತಿ ಕುದಿಸುವ ಸಾರು ಅದನ್ನ ಕಳೆ ಬಿಸಿಲು ನೀ ಅರ್ಧಂಬರ್ಧ ಕೂಸಿ ತೆಗಿಬೇಡವ ತಡಿದಿಲ್ಲ ಅದು ಸಾರು ಏನು ಮತ್ತು ರಾತ್ರಿ ಗೊತ್ತಲೇನೋ ಇದನ್ನ ಆಗ್ಬಿಡ್ತದೆ ಅದು ಮತ್ತು ತಡಿದಿಲ್ಲ ಇಲ್ಲ ಕಳ ಕುದಿಸಿ ಇನ್ನು ಬದ್ನಿಕಾಯಿ ಹಚ್ತಿ ಏನು ನೋಡಿ ಬದ್ನಿಕಾಯಿ ಭಾಳ ಅದಾವು ಹೆಚ್ಚಿ ಪಲ್ಯ ತಾಯಿಸ್ಬಿಡು ಮತ್ತು ಬಿಸಿ ರಾತ್ರಿ ಏನರ ಮತ್ತು ಅಡುಗೆ ಮಾಡಕ್ಕೆ ಬರ್ತೈತಿ. ಮಧ್ಯಾಹ್ನ ಆಗು ಪೂರ್ತಿಯಾಗಿ ಮಾಡುವ ಇಲ್ಲ ತಂದು ನಾ ಮಾಡ್ತೀನಿ ಹೆಚ್ಚಿಕೊಡ್ಬಾ ಇಲ್ಲಿ ಬೇಡವ ನಾ ಮಾಡ್ತೀನಿ. ಬದ್ನಿಕಾಯಿ ಪಲ್ಯಕ್ಕೆ ಜಾಗ ಜೀವ ಅನ್ನ ದಿನಾ ಬದ್ನಿಕಾಯಿ ಮಾಡಿದ್ರು ಬೇಸರ ಇಲ್ಲ ದಿನಾ ತಿಂತಾನ ಅನ್ನ. ಬದ್ನಿಕಾಯಿ ಬೇಸರ ಮಾಡ್ಕೋದಿಲ್ಲ ವೈನಿ ನಮಗೆ ಬೇಸರ ಆಗಿಬಿಡ್ಬೇಕು ನಾವು ಬದ್ನಿಕಾಯಿ ಪಲ್ಯನ ದಿನದ 3-10 ಬದ್ನಿಕಾಯಿ ಪಲ್ಯ ಹಚ್ಕೊಡು ತಿಂತಾರ. ದಿನಾ ಕೇಳ್ತಾರೆ ನೋಡು ಬದ್ನಿಕಾಯಿ ಪಲ್ಯ ಮಾಡಿಲ್ಲ ಅಂತೆ ಹಗ್ರಿ ನಿನ್ನೆ ಮಾಡೈತಿ ಏನು ದಿನಾ ತಿಂತೀರಿ ನೀವು ಅಂತಂದು ಸ್ವಲ್ಪ ಬೇಯ್ದು ಕೊಟ್ಟೇನೋ ಸುಮ್ಮನೆ ಹಾಕಾರ ಎಲ್ಲ ತಿಂತಾರ ಬದ್ನಿಕಾಯಿ ಪಲ್ಯಕ್ಕೆ ಜೀವ. ಇದು ಮಜ್ಜಿಗೆ ಸಾರು ಮಾಡಿದಾಗ ಅನ್ನಕ್ಕೆ ಅನ್ನ ಸಾರು ಮಜ್ಜಿಗೆ ಸಾರು ಪಲ್ಯ ಬಿಡ್ತಾರ ಇಲ್ಲಂದ್ರೆ ಜೋಳದ ಕಿಚಡಿ ನುಚ್ಚು ಅದು ಮಾಡಿರ್ತೀವಲ್ಲ ಒಟ್ಟು ಬಾಜುಕ್ಕೆ ಇದು ಬೇಕು ಬದ್ನಿಕಾಯಿ ಪಲ್ಯ ಮಜ್ಜಿಗೆ ಸಾರು ಇಂಥದ್ದು ಬೇಕು ಅವ್ರಿಗೆ. ಹೌದು ವೈನಿ ಜೀವ ಭಾಳ ಅನ್ನ ಜೋಳದ ಕಿಚಡಿಗೆ ಅದು ಜೋಳದ ನುಚ್ಚಿನ ಚಲೋ ಅಲ್ಲೇನು ಮತ್ತು ಬ್ಯಾಸಿಗೆ ಬಂತಂದ್ರೆ ಎಲ್ಲ ಅನ್ನದ ಬದ್ಲಿ ಅದನ್ನ ತಿನ್ನೋದ ಜೋಳದ ನುಚ್ಚು. ನಮ್ಮ ಮನ್ಯಾಗ ಜಗ್ ಜೀವ ಅದಾರ ನಮ್ಮ ಮನ್ಯಾಗೂ ಅತ್ತಿಯರು ಟೊಮೆಟೊ ಸಾರು ಹಾಕ್ಕೊಂಡು ತಿಂತಾರ. ನಾವು ಉಳ್ಕಿದವ್ರ ಗಂಡು ಮಕ್ಕಳು ಅವ್ರಿಗೆ ಮಜ್ಜಿಗೆ ಸಾರು ಬದ್ನಿಕಾಯಿ ಪಲ್ಯ ಬೇಕು ಅವರು ಹಂಗೆ ಒಟ್ಟು ಮನ್ಯಾಗ. ಹ್ಞೂ ಬ್ಯಾಸಿಗೆ ಬಂತಿನ್ನ ಕಡ್ಲಿ ಸುಗ್ಗಿ ಚಲೋ ಆಕತಿ. ಕೆಲವೊಂದು ಕಡೆ ಕಿತ್ತಾರ ಕೆಲವೊಂದು ಕಡೆ ಇನ್ನೂ ಕಿತ್ತಿಲ್ಲ ಇನ್ನು ಮ್ಯಾಲೆ ಕೇಳ್ತಾರ ಮತ್ತು ನಸಕ್ನಾಗ ಹೇಳೋದಿನ ಹಂಗೆ ಒಟ್ಟು 5:30 ಅಂದ್ರೆ ಬುತ್ತಿ ಪಲ್ಯ ತಯಾರು ಮಾಡ್ಕೊಂಡು ಹಂಗೆ ಹೋಗಾರ ಒಬ್ಬೊಬ್ರು 3:00 ಹೋಗಿ ಮತ್ತು 7-8 ಅಂದ್ರೆ ಬರ್ತಾರೆ. ಒಬ್ಬೊಬ್ರು 5:00 ಹೋಗಾರ 11-12 ಬರ್ತಾರೆ. ಕಡ್ಲಿ ಕಿತ್ತು ಯವ್ವ ಚಲೋ ಇನ್ನು ಕಡ್ಲಿ ಸುಗ್ಗಿ ಗೋಧಿ ಸುಗ್ಗಿ ಜೋಳದೆಲ್ಲ ಮುಗಿತಾನ ನಾವು ಪುರ್ಸತ್ತ ಇರೋದಿಲ್ಲ ಒಟ್ಟ ಇನ್ನು ಯಾರಿಗೂ. ನಾವೇನಿ ನಾವು ಹೋಗೋರಾಗ ದೌಡ ಹೋಗಿರ್ತೇವೆ ನಾವು ಇದನ್ನ ಹೊಳೆ ಬಂದು ಒಂದೊಂದು ದಿನ ಹೊಳೆ ಬಂದು ನಾಷ್ಟ ಅದು ಮಾಡ್ತೇವೆ ಒಂದೊಂದು ದಿನ ಮಾಡಿ ಕಟ್ಕೊಂಡು ಹೋಗ್ಬಿಡ್ತೇವೆ 11-12 ಬರ್ತೇವೆ ಹೊಳ್ಳಿ ಸುಗ್ಗಿ ಮುಗಿತನ ಪುರ್ಸತ್ತ ಇರೋದು ನೋಡಿನಿ 2 ತಿಂಗಳು ನೋಡಿನಿ ಬ್ಯಾಸಿಗೆ ತನೂ ಕೆಲಸನೇ ಹೊಲದಾಗ
ಇವತ್ತಿನ ಕತೆ ಎಲ್ಲರಿಗೂ ಹೆಂಗೆ ಅನಿಸ್ರಿ ಕಾಮೆಂಟ್ ಮೂಲಕ ತಿಳಿಸ್ರಿ. ಕಮಲಾಕರನ್ ನಿಮ್ಮನ್ನ ಭಾಳ ಮಿಸ್ ಮಾಡ್ಕೋತೀವ್ರಿ ಅಂತಂದು ಕಮೆಂಟ್ ಬಂದಿದ್ರಿ. ಧನ್ಯವಾದಗಳು ರೀ ಎಲ್ಲರಿಗೂ ನಿಮ್ಮ ಈ ಪ್ರೀತಿ ಸಹಕಾರಕ್ಕೆ ರೀ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ಕತೆಗಳನ್ನ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಆಗದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ನಮ್ಮ ಕತೆಗಳು ಇಷ್ಟ ಆಗತ್ತೆ ಅಂದ್ರೆ ಲೈಕ್ ಕೊಡೋದು ಮರೆಯೋಕೆ ಹೋಗ್ಬೇಡ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೂ ನಮ್ಮ ಕತೆಗಳನ್ನು ಶೇರ್ ಮಾಡಿರಿ. ಮುಂದಿನ ಕತೆಯೊಂದಿಗೆ ಮತ್ತೆ ಬರ್ತೀವಿ ರೀ. ಧನ್ಯವಾದಗಳು ರೀ ಎಲ್ಲರಿಗೂ.